ಲೇ ಪರಮೇಶಿ, ಅವನ್ನ ಯಾಕೋ ಕೈಯಲ್ಲಿ ಹಿಡ್ಕೊಂಡು ಕೂತಿದೀಯಾ? ಅದನ್ನ ಬಿಡೋ. ಅದೇನಾರು ತಿರ್ರಿ ಹಾಕೊಂಡು ನೀನು ಕಚ್ಬಿಟ್ರೆ ನೀನು ಶಿವನ್ ಪಾದ ಸೇರ್ಕೊಬಿಡ್ತೀಯ ಅಷ್ಟೇ. ಅಯ್ಯೋ ಪರಮೇಶ್ ಅಣ್ಣ, ಅದು ಬುಸ್ ಬುಸ್ ಅಂತ ಸೌಂಡ್ ಮಾಡ್ತಾ ಇದೆ, ಬಿಟ್ಬಿಡಿ. ನೋಡ್ರಿ, ನೀವ್ಯಾಕಿಷ್ಟು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಅವನನ್ನ ಏನು ಮಾಡಲ್ಲ ನೋಡಿ, ಹೆಂಗ್ ಹಿಡ್ಕೊಂಡು ಕೂತಿದ್ದೀನಿ ಅಂತ. ನೀವು ಬೇಕಾದ್ರೆ ಹೂ ಅನ್ನಿ, ಕತ್ತು ಹಾಕಬಿಡ್ತೀನಿ. ಲೇ ಲೇ ಪರಮೇಶಿ, ನಿಂಗೆ ಕುಡ್ಸಿರೋದು ಜಾಸ್ತಿ ಆಗ್ಬಿಡ್ದೆ ಕಣೋ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯ. ಅದು ಕಚ್ಚಿಬಿಟ್ಟು ಅದು ಬಿಟ್ಬಿಡ. ಗೌಡ್ರೆ, ನಾನು ಸ್ವಲ್ಪ ಜಾಸ್ತಿ ಕುಡಿದ್ಬಿಟ್ಟಿದ್ದೀನಲ್ಲ, ಮರದ ಮೇಲೆ ಕೂತ್ಕೊಳ್ಳೋಕೆ ಗ್ರಿಪ್ಪೇ ಸಿಗ್ತಾ ಇಲ್ಲ. ನಾನು ಎಷ್ಟೊತ್ತಿಗೆ ಕೆಳಗೆ ಬಿದ್ದೈತೀನೋ ನನಗೆ ಗೊತ್ತಿಲ್ಲ. ಆ ಪರಮೇಶಿಗೆ ಅವನ ಬಿಟ್ಬಿಡಕ್ಕೆ ಹೇಳಿ. ಲೇ ಪರಮೇಶಿ, ಅವು ಬುಸ ಬುಸ ಅಂತ ಐತೆ, ಏನೋ ನೋಡ್ಕೊಂಡು ಕೂತಿದ್ಯಾ? ಬಿಡ ಅದನ್ನ. ಮರದ ಮೇಲೆ ಕೂತ್ಕೊಳ್ಳೋಕೈತಲ್ಲ, ತಲೆ ಎಲ್ಲ ಸುತ್ತಾ ಇದೆ. ನಾನೇನಾದ್ರು ಕೆಳಗಡೆ ಬಿದ್ಬಿಡ್ತೀನೇನೋ ಅಂತ ಭಯ ಆಗ್ತಾ ಇದೆ. ಏನ್ ಗೌಡ್ರಿ ಅವನು ಪಾಟಿಲಿ ತಲೆ ಇಡಿಸ್ತಾನೆ. ಈ ಪರಮೇಶ್ ಇರ್ಬೇಕಾದ್ರೆ ಯಾಕೆ ಎಲ್ಲರೂ ಅಷ್ಟು ಟೆನ್ಷನ್ ತಗೋತಾ ಇದಾರ? ನೋಡ್ಕೊಳ್ಳಿ, ಈಗ ಯಾವ ಜೊತೆ ನಾನು ಒಂದು ಪೊಂಗೆ ಡ್ಯಾನ್ಸ್ ಮಾಡ್ತೇನೆ. ಲೇ ಪರಮೇಶಿ, ಅವನ್ನ ರೊಚ್ಚಿ ಎಳಿಸ್ತಾ ಇದೆಯಲ್ಲೋ, ಓಡ್ ಬರ ಈ ಕಡೆ ಕಚ್ಚಿಗಿಚ್ಬಿಟ್ಟದು. ನೋಡ್ರೆ, ನೀವೇನ್ ತಲೆ ಕೆಡ್ಸ್ಕೊಬಿಡಿ, ಅದು ನನ್ನ ಡ್ಯಾನ್ಸ್ ಮಾಡಕ್ ಕರೀತಾ ಇದೆ. ನೋಡ್ಕೊಳ್ಳಿ ಈಗ ಹೆಂಗ್ ಮಾಡ್ತೀರಿ ಡ್ಯಾನ್ಸು ಅಂತ. ಗಾಳಿ ಹೂವ ಪೊದೆಯಿಂದ ಜಾರಿ ಜಾರಿ ಹೊರ ಬಂದ, ಬಾಗಿಲಿನ ನಾದಾಗ ನಿನ್ನ ರಸಿ ಬಂದಾಗ. ಗೌಡ್ರೆ, ಈ ಪರಮೇಶಿ ಏನಾರು ಎಡ್ವಟ್ ಮಾಡ್ತಾನೆ ಬಿಡಿ ಇವತ್ತು. ಎಷ್ಟು ಹೇಳಿದ್ರು ಕೇಳ್ದೇನೆ ಅವನ ಜೊತೆಗೆ ಡ್ಯಾನ್ಸ್ ಮಾಡ್ತಾವನಲ್ಲ ಗೌಡ್ರೆ. ಗದ್ದೋಡುವಯ್ಯ ಮುದ್ದಾಡುವಯ್ಯ. ಬೀಗ್ರೆ, ಯಾರಾದ್ರೂ ಹೋಗಿ ಪರಮೇಶ್ವರನ್ನ ಹಿಂದ್ ಕೇಳ್ಕೊಬಿಡಿ, ಗ್ಯಾರಂಟಿ ಅವಕಾಶ ಬಿಡ್ತೀವಾಗ. ಏ ಪರಮೇಶಿ, ಬಾರ, ಆಮೇಲೆ ಕಚ್ಚಿಸ್ಕೊಂಡು ಸತಿ ಇದ್ದದ್ಯಾ? ನೋಡ್ರೆ, ಹೆಂಗಿತ್ತು ನನ್ನ ಡ್ಯಾನ್ಸು? ನೀನೇನಾದ್ರೆ ನಂದು 5 ನಿಮಿಷ ಇಲ್ಲೇ ಇದ್ರೆ ನಾಳೆ ನಿನ್ನ ಹೆಣದ ಮುಂದೆ ನಾವೆಲ್ಲ ಡ್ಯಾನ್ಸ್ ಮಾಡ್ಬೇಕಾಗತ್ತೆ. ಬಾರ. ಏನಪ್ಪ ಇವತ್ತು ನಾಗರಾವು ಮೂಡು ಚೆನ್ನಾಗಿತ್ತು ಅನ್ಸುತ್ತೆ, ಅದಕ್ಕೆ ನಮ್ಮ ಪರಮೇಶನ ಕಚ್ಚದೆ ಬಿಟ್ಬಿಡ್ತು. ಸದ್ಯ ಹೋಯ್ತಾ ಇದೆ. ಬೀಗ್ರೆ, ನಿಮ್ ಫ್ರೆಂಡಿಂದ ಆಡಿ ಕೇಕ್ ಎಲ್ಲ ಇಳಿದೇ ಹೋಯ್ತು ನೋಡಿ. ಇನ್ನೊಂದು ಕ್ವಾರ್ಟರ್ ಹಾಕೊಂಡು ಹೋಗೋಣ ಮನೆಗೆ. ಹೌದು ಬೀಗ್ರೆ, ನನಗೂ ಹಾಗೆ ಅನಿಸ್ತಾ ಇದೆ. ಎಲ್ರೂ ಒಂದೊಂದು ಕ್ವಾರ್ಟರ್ ಎಕ್ಸ್ಟ್ರಾ ಹಾಕೊಳ್ಳಿ, ಆಮೇಲೆ ಮನೆ ಕಡೆ ಹೋಗೋಣ. ಆದರೂ ಏನೇ ಹೇಳಿ ಗೌಡ್ರೆ, ನಮ್ಮ ಪರಮೇಶಿ ಅವನ ಜೊತೆ ಮಾಡೋ ಡ್ಯಾನ್ಸು ಸೂಪರ್ ಆಗಿತ್ತು. ಏನೋ ಶಂಕರ ಹಿಂಗೆ ಹೇಳ್ತಾ ಇದೀಯಾ? ನನಗೆ ಪರಮೇಶಿ ಡ್ಯಾನ್ಸ್ ನೋಡಿ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತಪ್ಪ. ಇವಾಗ ಬೇಸಿಗೆ ಅಲ್ವಾ, ಅದಕ್ಕೆ ಎಲ್ಲಂದ್ರಲ್ಲಿ ಆವುಗಳು ಓಡಾಡ್ತಾ ಇರ್ತವೆ. ಜಾಸ್ತಿ ಹೊತ್ತು ಇನ್ನಿಲ್ಲಿರೋದು ಬೇಡ, ಬೇಗ ಬೇಗ ಮನೆ ಕಡೆ ಹೋಗೋಣ ಬನ್ನಿ. ಅತ್ತೆ, ಅಷ್ಟೊತ್ತಿಂದ ಇಲ್ಲೇ ನೋಡ್ತಾ ನಿಂತಿದ್ದೀರಾ? ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ನಿಮ್ಮ ಮಾವಯ್ಯನವ್ರಿಗೆ ಮಾಲ ಟೀ ತಗೋಬಾ ಅಂದ್ರು. ನಾವು ಹೋಗಿ ಟೀ ತಗೋಬರೋವ್ರಿಗೆ ಇರ್ಲೇ ಇಲ್ಲ ಅವರು. ಯಾವತ್ತೂ ನಂಗೆ ಹೇಳ್ದೆ ಎಲ್ಗೂ ಹೋಯ್ತಿರ್ಲಿಲ್ಲ, ಇದು ಎಲ್ಗೋದ್ರು ಅಂತ ಕಾಯ್ತಾ ನಿಂತಿದ್ದೀನಿ. ಅತ್ತೆ, ಒಂದು ಫೋನ್ ಮಾಡಬೇಕಿತ್ತು, ಎಲ್ಲಿದ್ದೀನಿ ಅಂತ ಹೇಳ್ತಿದ್ರು. ಮಾಡ್ದೆ ಕಣೆ, ಫೋನೇ ತೆಗಿತಾ ಇಲ್ಲ ಅವರು. ಶಾಂತಕ, ಓ ಗೌರಿ ಪಾರಿ, ಬನ್ನಿ ಬನ್ನಿ. ಶಾಂತಕ, ಗೌಡ್ರು ಎಲ್ಗೋದ್ರು? ನಮ್ಮ ಮನೆಯವರು ಮಧ್ಯಾಹ್ನದಿಂದ ಕಾಣಿಸ್ತಾ ಇಲ್ಲ, ಮನೆಗೂ ಬಂದಿಲ್ಲ. ಗೌಡ್ರ ಜೊತೆ ಏನಾದ್ರು ಹೋದ್ರಾ ಅಂತ ಕೇಳಕ್ ಬಂದೆ. ನಮ್ಮನೆಯವರು ಬಂದಿಲ್ಲ ಶಾಂತಕ್ಕ. ನಾನು ವಿಚಾರಿಸಕ್ಕೆ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ದೆ. ಅಲ್ಲಿ ಯಾರೋ ಹೇಳಿದ್ರು ಗೋವಿಂದಣ್ಣನೂ ಶಂಕರಣ್ಣನೂ ಗೌಡ್ರ ತೋಟದ ಕಡೆ ಹೋದ್ರು ಅಂತ. ಅದಕ್ಕೆ ನಿನ್ನೆ ವಿಚಾರಿಸವ ಅಂತ ಬಂದೆ.
ಜೀವನ ಟಾನಿಕ್ ಬಾಟ್ಲು ಗುಡಿಯ ಮುಂಚೆ ಅಲ್ಲಾಡ್ಸು 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 ಬಾಡಿನ ಇಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು 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 ಮಾವಯ್ಯ ಐ ಲೈಕ್ ಯು ಸೋ ಮಚ್. ಸೊಸೆ ಮುದ್ದು ನೀನು ಸೂಪರ್. ಏನ್ರಿ ಎಲ್ರು ಕುಡ್ಕ ಬಂದಿದ್ದೀರಾ? ಅತ್ತೆ ನೋಡಿದ್ರೆ ಗೊತ್ತಾಗಲ್ವಾ, ಮಾವಯ್ಯನವರು ಮತ್ತೆ ಫ್ರೆಂಡ್ಸ್ ಎಲ್ಲ ಫುಲ್ ಟೈಟ್ ಆಗಿ ಬಂದ್ಬಿಟ್ಟಿದ್ದಾರೆ ಅತ್ತೆ. ಐ ಲೈಕ್ ಯು ಸೋ ಮಚ್. ಮುಚ್ಚೆ ಬಾಯಿ, ಮಾವನ್ ತಕ್ಕ ಸೊಸೆ. ಅವ್ರು ಕುಡ್ಕ ಬಂದಿದ್ರೆ ಅಲ್ಲಿ ಕಿರ್ಕೊಂಡು ಮಾತಾಡ್ತಾ ನಿಂತಾಳೆ ಅವ್ರ ಜೊತೆ. ಹೋಗುವಳಿಕೆ. ಏಯ್ ಶಾಂತ, ಯಾಕೆ ನನ್ನ ಸೊಸೆ ಮುದ್ದಿಗೆ ಬೈತಾ ಇದೀಯಾ? ಏನ್ರಿ ಕುಡ್ಕೊಂಡ್ ಬಂದಿದ್ದೀರಾ? ಹೌದು, ಕುಡ್ಕೊ ಬಂದಿದ್ದೀನಿ. ಏನಿವಾಗ? ಅವ್ವ ಅವ್ವ ಅವ್ವ, ಮೈ ಮೇಲೆ ಬೀಳ್ತಾ ಇದ್ದೀರಲ್ರಿ, ನಿಂತ್ಕೊಳಕ್ಕೂ ಆಗದರೆ ಅಷ್ಟು ಕುಡ್ಕ ಬಂದಿದೀಯಲ್ಲ, ನಿಂಗೆ ಏನು ಮಾಡ್ಲಿ ನಾನು? ಶಾಂತ ಉಮ್ಮ. ಅತ್ತಿ, ಮಾವಯ್ಯ ನಿಮ್ಗೆ ಉಮ್ಮ ಕೊಡ್ತಾವ್ರೆ. ಐ ಲೈಕ್ ಯು ಸೋ ಮಚ್. ಏಯ್ ಮುಚ್ಚೆ ಬಾಯಿ, ಉಮ್ಮ ಅಂತೆ ಉಮ್ಮ, ಗಬ್ಬು ವಾಸನೆ. ನಿತ್ಕ ಸರಿಯಾಗಿ. ಏ ಶಾಂತ, ಏನು ವಾಸನೆ ಅಂತ ಇದೆಯಾ? ಅದೊಂಥರ ತೀರ್ಥ ಇದ್ದಂಗೆ ನಮ್ಗೆ, ಗೊತ್ತಾ? ಏನ್ರಿ ನೀವು ಕುಡ್ಕ ಬಂದಿದ್ದೀರಾ? ಏನು ಅಷ್ಟೊತ್ತಿಂದ ಗೌಡ್ರಿಂದ ನಿಂತಿದ್ದೀರಾ? ಮುಂದೆ ಬನ್ನಿ ಇಲ್ಲಿ. ಏನೇ ಅಷ್ಟು ಜೋರಾಗಿ ಹೋಗ್ತಾ ಇದೆಯಾ? ಗಂಡ ಅಂದ್ರೆ ಮರ್ಯಾದೆ ಇಲ್ವೇನೆ? ಅಯ್ಯೋ ಅಯ್ಯೋ, ನಿಮ್ಗೆ ಎಷ್ಟು ಧೈರ್ಯ? ನನ್ನ ಮುಂದೆನೆ ಕುಡ್ಕೊ ಬಂದು ನಿಂತಿದ್ದೀರಲ್ಲ, ಕುಡಿಯೋದ್ ಬಿಟ್ಬಿಟ್ಟಿದೀನಿ ಅಂತ ನಂಗೆ ಮಾತು ಕೊಟ್ಟಿದ್ರಿ, ಮತ್ತೆ ಶುರು ಮಾಡ್ಕೊಟ್ರೇನ್ರಿ? ಎಲ್ಲ ನನ್ನ ಕರ್ಮ. ಬನ್ನಿ ಮನೆಗೆ, ನಿಮ್ ನೋಡ್ಕತ್ತೀನಿ. ಏನೇ ಮಾಡ್ತೀಯ ಮನೆಗೆ ಬಂದ್ರೆ? ಅದೇನೇ ಮಾಡೋದಿದ್ರು ಇಲ್ಲ ಮಾಡು. ನಾನು ಕುಡಿಯೋದು ಯಾಕೆ ಮತ್ತೆ ಶುರು ಮಾಡಿದೆ ಗೊತ್ತೇನೆ? ನೀವು ಅತ್ತೆ ಸೊಸೆ ಇಬ್ರು ಜಗಳಾಡಿ ನನ್ನ ಜೀವನನೇ ನರ್ಕ ಮಾಡ್ಬಿಟ್ಟಿದ್ದೀರ. ಅದಕ್ಕೆ ಕುಡಿತಾ ಇದ್ದೀನಿ. ನೀನು ಜಗಳಾಡೋದು ನಿಲ್ಸಿಲ್ಲ ನಮ್ಮ ಅವ್ವನ ಜೊತೆ ಅಂದರೆ ದಿನ ಕುಡ್ಕೊ ಬರ್ತೀನಿ. ಏನೇ ಮಾಡ್ತೀಯಾ? ಅವ್ವ, ಕೇಳಿಸ್ಕೊಂಡ ಶಾಂತಕ್ಕ, ದಿನ ಕುಡ್ಕ ಬತ್ತಾನಂತೆ. ಕುಡ್ಕ ಬಂದ್ರೆ ಏನ್ ಮಾಡ್ತೀಯ ಅಂತ ನನ್ನೇ ಕೇಳ್ತಾನಲ್ಲ, ಎಷ್ಟು ಧೈರ್ಯ ಇರ್ಬೇಕು ಇವ್ನಿಗೆ. ಇನ್ನೊಂದು ನಿಮಿಷ ಇವನ್ ಜೊತೆನ ಬಾಳಾಟ ಮಾಡಲ್ಲ. ನನ್ನ ಬಟ್ಟೆ ಬರೆ ಎಲ್ಲ ತುಂಬ್ಕೊಂಡು ನಮ್ಮ ಅಪ್ಪನ ಮನೆ ಹೋಯ್ತೀನಿ. ಇವನು ರವ್ವ ನೆಮ್ಮದಿಗಿರ್ಲಿ ಮನೆಯಲ್ಲಿ, ನಾನಂತೂ ಇರಲ್ಲ. ಏನೇ ಅಪ್ಪನ ಮನೆ ಹೋಯ್ತೀನಿ ಅಂತ ಎದುರಿಸ್ತೀಯ ನನ್ನ? ಹೋಗೋ, ನೀನು ಹೋದ್ರೆ ನನಗೆ ಭಯನ. ಪಾರಿ ಏನು ಕುಡ್ಕ ಬಂದಿದ್ಯಾ? ಹೌದು ಪಾರಿ, ಕುಡ್ಕೊ ಬಂದಿದ್ದೀನಿ. ಯಾಕೆ, ಏನಾಯ್ತು? ಅಯ್ಯೋ ಅಯ್ಯೋ ಅಯ್ಯೋ, ಕುಡ್ಕ ಬಂದು ಏನಿವಾಗ ಅಂತ ಕೇಳ್ತಿದೀಯಲ್ಲ, ನೀಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಈ ಊರಿಗೆ ಪಂಚಾಯತಿ ಅಧ್ಯಕ್ಷ ನೀನು 4 ಜನಕ್ಕೆ ಬುದ್ಧಿ ಹೇಳವನು. ನೀನೇ ಈ ಥರ ಕುಡ್ಕೊಂಡು ಓಲಾಡ್ತಿದೀಯಲ್ಲ, ಏನು ಹೇಳಿ ನಿಂಗೆ? ಬಾ ನಿನ್ನ ಮನೆಗೆ, ನಿನ್ನ ಮುದ್ರಿ ಒಲೆ ಇಕ್ತೀನಿ. ಪಾರಿ, ಕೋಪ ಮಾಡ್ಕೋಬೇಡ ಪಾರಿ. ನಿನ್ನ ಬರ್ತ್ಡೇ ಮಾಡಬೇಕು ಅಂತ ಹೇಳಿದಲ್ಲ ನೀನು, ಅದನ್ನ ಡಿಸ್ಕಸ್ ಮಾಡೋಕ್ಕೆ ಅಂತ ಒಂದು ಚಿಕ್ಕ ಪಾರ್ಟಿ ಇಟ್ಕೊಂಡಿದ್ದೆ ನಾನು, ಅಷ್ಟೇ. ಅಲ್ಲ, ಈ ಪರಮೇಶಿ ಹೆಂಡ್ತಿನ ಬಾಯಿ ಬಂದ ಬೈತಾ ಇದ್ದ ತೋಟದಲ್ಲಿ. ಇಲ್ಲಿ ನೋಡಿದ್ರೆ ಅವಳಿಗೆ ನೈಸ್ ಮಾಡ್ತಾವನೆ. ಏನು, ನನ್ನ ಬರ್ತ್ಡೇ ಹೆಂಗ್ ಮಾಡೋದು ಅಂತ ಡಿಸ್ಕಸ್ ಮಾಡಕ್ಕೆ ಪಾರ್ಟಿ ಮಾಡಕ್ಕೂ ಕುಡಿದ್ರಾ? ಹಂಗಾರೆ ಏನಾಗಲ್ಲ ಬಿಡು. ಹೌದು ಪಾರಿ, ನೀನು ಬರ್ತ್ಡೇ ಮಾಡೋಕ್ಕೆ ಐಡಿಯಾಗಳು ಬರಬೇಕಲ್ಲ, ಅದಕ್ಕೆ ಎಲ್ಲ ಒಂದು ಕ್ವಾರ್ಟರ್ ಹಾಕೊಂಡಿದ್ದೆ ಅಷ್ಟೇ. ಓ ಹೌದಾ? ಏ ಗೌರಿ, ನೋಡು ಪಾರಕವನ್ನ. ಅವ್ರ ಗಂಡ ಕುಡ್ಕೊ ಬಂದಿದ್ರು ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ. ನೀನು ಇದೆಯಾ ಮೂಸುಂಡಿ ಮೋದೇವಿ, ಯಾವಾಗಲೂ ಬರೀ ಜಗಳಾಡೋದೇ ಆಯ್ತು ನನ್ನ ಮನೇಲಿ. ನಿನ್ನ ಮದುವೆ ಆದಾಗಿಂದ ನನ್ನ ಜೀವನದಲ್ಲಿ ನೆಮ್ಮದಿನೇ ಕಂಡಿಲ್ಲ. ಓಹೋಹೋ, ನನ್ನ ಮದುವೆ ಆದಾಗಿಂದ ನಿಂಗೆ ನೆಮ್ಮದಿ ಸಿಕ್ಕಿಲ್ಲ ಅಲ್ವಾ? ನಿನ್ನ ಮದುವೆ ಆಗಿ ನಾನು ಬಹಳ ನೆಮ್ಮದಿಯಾಗಿದ್ದೀನಿ. ಆಳು ಕಾಳು ಎಲ್ಲರನ್ನೂ ಇಟ್ಕೊಂಡು ಮಂಚದ ಮೇಲೆ ಮಹಾರಾಣಿ ತರ ಮಲಗಿದ್ದೀನಿ. ನಿನ್ನ ಮುಖ ನೋಡು, ನಿನ್ನ ಮುಖನ ಯಾವ ಟೈಮಲ್ಲಿ ನಿನ್ನ ನೋಡಿದ್ನೋ, ನಿನ್ನ ಮದುವೆ ಆದ್ನೋ, ನನ್ನ ಜೀವನನೇ ಹಾಳಾಗೋಯ್ತು. ನನ್ನ ಮದುವೆ ಆಗಕ್ಕೆ ಕ್ಯೂ ನಿಂತಿದ್ರು ಗೊತ್ತಾ? ನಮ್ಮಪ್ಪ ನಿನ್ನ ಒಳ್ಳೆ ಹುಡುಗ ಅಂದ್ಬಿಟ್ಟು ಈ ಬಾಣ್ಲಿ ತಲೆ ಕಟ್ಬಿಟ್ಟು ನನ್ನ. ಏನೇ ಮಾತಿಗೂ ಬಾಣ್ಲಿ ತಲೆ ಅಂತೀಯ? ನಿನ್ನ ಮದುವೆ ಆದಾಗ ನನಗೆ ತಲೆ ತುಂಬ ಕೂದಲಿತ್ತು. ನೀ ಟೆನ್ಷನ್ ಕೊಟ್ಟು ಎಲ್ಲ ಕೂದಲು ಉದ್ರೋಗಿ ಈಗ ಬಾಣ್ಲಿ ಆಗ್ಬಿಟ್ಟೆ. ಎಲ್ಲ ನಿನ್ನಿಂದನೇ ಕಣೆ. ಅವ್ವ ನೋಡು ಶಾಂತಕ್ಕ, ಹೆಂಗ್ ಮಾತಾಡ್ತಾನೆ ಅಂತ. ನನ್ನಿಂದ ಅವ್ನ ತಲೆಲಿರೋ ಕೂದೆಲ್ಲ ಉದುರೋಯ್ತಂತೆ. ಇವನ್ ಮನೆಗೆ ಬಂದು ನನ್ನ ಜೀವನನೇ ನರಕ ಆಗಿದೆ. ಮಾತ್ ನೋಡಿ ಹೆಂಗಾಡ್ತಾನೆ ಅಂತ. ಬರ್ಲಿ ಮತ್ತೆಲ್ಲ ಹೇಳಿದ್ಮೇಲೆ
ಏನೋ ಅಪರೂಪ ಕುಡ್ಕೆ ಬಂದವ್ರೆ, ಕ್ಷಮಿಸ್ಬಿಡು. ಪಾರಕ್ಕವ್ರೆ, ಐ ಲೈಕ್ ಯು ಸೋ ಮಚ್. ಏ ಪಾರಿ, ನಿನ್ಗೇನಾರು ನನ್ನ ಸೊಸೆ ಗಾಳಿ ಬೀಸ್ಬಿಡ್ತಾ ಅಂತ ನೀನೇ ಕಲ್ ಕಿತ್ಕೊಂಡು ನಿಂತಿದ್ಯಾ? ನಿನ್ ಗಂಡ ಕುಡ್ಕ ಬಂದು ನಿಂತಿದ್ರುವೆ. ಶಾಂತಕ್ಕ, ಅದು ನಾನು ನನ್ನ ಬರ್ತಡೇ ಮಾಡು ಅಂತ ನನ್ನ ಗಂಡನ ಕೇಳಿದ್ದೆ. ಅದನ್ನ ಡಿಸ್ಕಷನ್ ಮಾಡೋಕ್ಕೆ ಅಂತಾನೆ ಪಾರ್ಟಿ ಇಟ್ಕೊಂಡಿದ್ರಂತೆ ನನ್ನ ಗಂಡ. ಅಲ್ಲಿ ಇವರೆಲ್ಲ ಕುಡ್ಕ ಬಂದಿರೋದು. ಹೋಗ್ಲಿ ಬಿಡು. ಏನು ಪಾರಕ್ಕವ್ರೆ, ನೀವು ಬರ್ತಡೇ ಮಾಡ್ಕೊತಾ ಇದ್ದೀರಾ? ಹೌದು ಮಾಲಾಸ್ರಿ, ನಾನು ನನ್ನ ಹೆಂಡತಿ ಬರ್ತಡೇನ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಊರಲ್ಲಿ ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಮಾಡಬಾರ್ದು. ಹಂಗೆ ದೊಡ್ಡ ಟೆಂಟ್ ಹಾಕ್ಸಿ ಡ್ಯಾನ್ಸರ್ ಎಲ್ಲ ಕರೆಸಿ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಮಾಡು ಮಾಡು ಪರಮೇಶಿ, ನಿನಗೆ ನಮ್ದು ಫುಲ್ ಸಪೋರ್ಟ್. ಪಾರಿ, ಈ ವಯಸ್ಸಲ್ಲಿ ಬರ್ತಡೇ ಮಾಡ್ಕೊತೀಯ ನೀನು? ಹೌದು ಶಾಂತಕ್ಕ, ಯಾಕೆ ನೀವು ನಿಮ್ಮ ಸೊಸೆಗೆ ಮಾಡಿದ್ರಿ, ಹಂಗೆ ನಾನು ಮಾಡ್ಕೊತೀನಿ. ಮಾಡ್ಕೊ, ಈ ಕಣ್ಣಲ್ಲಿ ಇನ್ನು ಏನೇನು ನೋಡ್ಬೇಕು ನಾವು ನೋಡ್ತೀವಿ. ಗೌಡ್ರೆ, ನಾವೆಲ್ಲ ಮನೆಗೆ ಹೋಗ್ತೀವಿ, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ. ಸರಿ ಕಣೋ ಶಂಕರ, ನೀನು ಮತ್ತೆ ಪರಮೇಶಿ ಸಂಜೆ ಸಿಕ್ಬಿಡಿ ಆಯ್ತಾ? ಲೇ ಪರಮೇಶಿ, ಆ ಡ್ಯಾನ್ಸರ್ ಕಾಂತನ್ಗೆ ಡೇಟ್ ತಗೋಬೇಕು ಕಣೋ, ಫೋನ್ ಮಾಡಿ ಸಂಜೆ ಸಿಕ್ಬಿಡು. ಮಾವಯ್ಯ, ಪಾರಕೂರ್ ಬರ್ತಡೆಗೆ ಡ್ಯಾನ್ಸರ್ ಕಾಂತ ಬರ್ತಾ ಇದ್ದಾಳ. ಮಾಲಾ, ಯಾರೇ ಅದು ಡ್ಯಾನ್ಸರ್ ಕಾಂತ? ಅತ್ತೆ, ನಿಮ್ಗೆ ಡ್ಯಾನ್ಸರ್ ಕಾಂತ ಗೊತ್ತಿಲ್ವಾ? ಅದನ್ನ ನಾನು ಹೇಳ್ಬಾರ್ದು ಅತ್ತೆ, ನೀವೇ ನೋಡ್ಬೇಕು. ಹಾಯ್ ಫ್ರೆಂಡ್ಸ್, ನಾಳೆ ನಮ್ಮ ಪಾರಕೂರ್ ಬರ್ತಡೆಗೆ ಡ್ಯಾನ್ಸರ್ ಕಾಂತನ್ ಕರೆಸ್ತಾ ಇದ್ದೀವಿ. ಎಪಿಸೋಡ್ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ನೋಡಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಕೊಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗಂತೂ ತುಂಬ ಖುಷಿ ಆಗುತ್ತೆ. ನೀವು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ? ಥ್ಯಾಂಕ್ ಯು.